ಈ ಕಾರ್ಯಕ್ರಮದ ಮೊದಲ ಅತಿಥಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು, ಹೃದ್ರೋಗ ತಜ್ಞರು. ಇವರ ಸಾಧನೆ ಹೇಗೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ವಿಟಿ ಇದೆ. ವಿಟಿ ನೋಡ್ಕೊಂಡು ಬರೋಣ, ಆಮೇಲೆ ಕಾರ್ಯಕ್ರಮ ಆರಂಭಿಸೋಣ. ವಿಟಿ ಪ್ಲೀಸ್. ಇವರು ಕರ್ನಾಟಕದ ಖ್ಯಾತ ಮಕ್ಕಳ ಹೃದ್ರೋಗ ತಜ್ಞರು ಮತ್ತು ಸಾಹಿತಿ ಕೂಡ. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಮಕ್ಕಳ ಹೃದ್ರೋಗ ಕೇಂದ್ರ ಸ್ಥಾಪಿಸಿದ ಕೀರ್ತಿ ಇವರದ್ದೇ. ಜಯದೇವ ಹೃದ್ರೋಗ ವಿಜ್ಞಾನ ಸಂಸ್ಥೆಯ ಮಾಜಿ ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಹೃದ್ರೋಗದಿಂದ ಬಳಲುವ ಮಕ್ಕಳ ಪಾಲಿಗೆ ಮರುಜೀವದಾತೆ. ಆ ಮೂಲಕ ಆ ಮಕ್ಕಳ ಪಾಲಿಗೆ ತಾಯಿ ಅಂತಾನೆ ಹೆಸರುವಾಸಿಯಾಗಿರೋರು. ಶಸ್ತ್ರಚಿಕಿತ್ಸೆ ಇಲ್ಲದೆ ಆಂಪ್ಲಾಟ್ಸರ್ ಡಿವೈಸ್ ಮೂಲಕ ಮಕ್ಕಳ ಹೃದಯದ ರಂಧ್ರ ಮುಚ್ಚಿದ ಮೊದಲ ವೈದ್ಯ ಅನ್ನೋದು ಇವರ ಹೆಗ್ಗಳಿಕೆ. ಅಷ್ಟೇ ಅಲ್ಲ, ಇಂಡಿಯನ್ ಅಕಾಡೆಮಿ ಆಫ್ ಎಕೋ ಕಾರ್ಡಿಯಾಲಜಿಯ ಮೊದಲ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ವೃತ್ತಿಯಲ್ಲಿ ವೈದ್ಯ ಆದರೆ ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿದ್ದಾರೆ. ಅಷ್ಟೇ ಅಲ್ಲ, ವೈದ್ಯಕೀಯ ವಿಜ್ಞಾನಿ, ಸಮಾಜ ಸೇವಕಿ, ಜನಜಾಗೃತಿ ಹೋರಾಟಗಾರ್ತಿಯೂ ಹೌದು. ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ BC ರಾಯ್ ಪ್ರಶಸ್ತಿ, WCC PGC ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಂದ ಪುರಸ್ಕೃತರಾಗಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರನ್ನ ಮತ್ತೊಮ್ಮೆ ಸನ್ಮಾನಿಸುವುದಕ್ಕೆ, ಅವರ ಮಾತನ್ನ ಸಂಭ್ರಮಿಸೋಕೆ ವೇದಿಕೆ ಈಗ ಸಿದ್ಧ. ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ. ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ ನನ್ನ ಕೋಲಿಗ್ ಶ್ರೀಲಕ್ಷ್ಮಿ. ಎಲ್ಲರಿಗೂ ನಮಸ್ಕಾರ. ಬಹಳ ಹೆಮ್ಮೆ, ಬಹಳ ಸಂತೋಷ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರಂಥವರು ನಮ್ಮ ನಡುವೆ, ಅವ್ರನ್ನ ನೋಡ್ತಾ ಇರೋದೇ ಒಂದು ಸಂತೋಷ ಮತ್ತು ಪ್ರೇರಣೆ, ಸದಾ ಪ್ರೇರಣಾದಾಯಕ. ನನ್ನಂಥ ಸಹಸ್ರಾರು ಜನ ಹೆಣ್ಣು ಮಕ್ಕಳು ಅವ್ರಿಗೆ ಪರಿಚಯ, ಅವರು ಗೈಡ್ ಮಾಡ್ತಾ ಇರ್ತಾರೆ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ. ನಮಗೆಲ್ಲ ಒಂದು ಕೌತುಕ, ಇದು ಬಹುಶಃ ಸರಿಯಾದ ಶಬ್ದ ಅಂತ ಅನಿಸುತ್ತೆ, ಒಂದು ಕೌತುಕ, ಒಂದು ವಿಸ್ಮಯ ವಿಜಯಲಕ್ಷ್ಮಿ ಮೇಡಮ್ ಅಂತಂದರೆ. ನಾನೇ ಸ್ವತಃ ಒಂದು 18 ವರ್ಷದಿಂದ ನೋಡ್ತಾ ಇದ್ದೀನಿ. ಅದೇ ನಗು, ಅದೇ ಉತ್ಸಾಹ, ಅದೇ ಸಾಧನೆ, ಇನ್ನಷ್ಟು ಮತ್ತಷ್ಟು. ಹೇಗೆ ಸಾಧ್ಯ ಇದೆಲ್ಲ ಅಂತ ನೋಡಿ. ಇಡೀ ಸಮಾಜವನ್ನು ಪರಮಾತ್ಮನ ಸ್ವರೂಪ ಅಂತ ತಗೊಂಡಾಗ, ನೀವು ಪ್ರತಿಯೊಬ್ಬರಲ್ಲೂ ಪರಮಾತ್ಮನನ್ನು ಕಂಡಾಗ, ಪ್ರೀತಿಯಿಂದ ಎಲ್ಲರನ್ನೂ ನೋಡ್ತಾ ಇರಬೇಕಾದ್ರೆ ನಿಮ್ಮಲ್ಲಿ ಚೈತನ್ಯ ಮತ್ತು ಶಕ್ತಿ ತಾನಾಗೆ ಬರುತ್ತೆ ಅಂತ ನನಗನ್ಸುತ್ತೆ. ಇದು ಶರಣ ಸಂಸ್ಕೃತಿಯ ಪ್ರಕಾರ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂಥದ್ದಿದೆಯಲ್ಲ, ಆ ಗುಣವನ್ನು ಯುವಕರು ಬೆಳೆಸ್ಕೊಂಡಿದ್ದೇ ಆದರೆ ಅವರು ಕಾಕ್ರೋಚ್ಗಳಾಗೋದಿಲ್ಲ, ಸಾಧಕರಾಗಿ ಇಲ್ಲಿ ಬರ್ತಾರೆ ಅಂತ ನಾನು ಹೇಳ್ಬೋದು. ಓಕೆ. ಯಾವಾಗಲೂ ವಿಜಯಲಕ್ಷ್ಮಿ ಮೇಡಮ್ ಅವರು ಇದನ್ನು ಹೇಳ್ತಾರೆ, ಎಲ್ಲರನ್ನೂ ಪ್ರೀತಿಯಿಂದ ಕಂಡ್ರೆ ನಮ್ಮ ಹೃದಯನೂ ಚೆನ್ನಾಗಿರುತ್ತೆ ಅಂತ. ಅವರು ಅದೊಂದು ಮೆಡಿಕಲ್ ಟಿಪ್ ಆಗಿ ಕೂಡ ಅಡ್ವೈಸ್ ಮಾಡ್ತಾರೆ. ಆದರೆ ವಿಜಯಲಕ್ಷ್ಮಿ ಅವರು ಅಷ್ಟು ಸುಲಭ ಅಲ್ಲ. ನಿಮ್ಮ ಜೀವನದಲ್ಲಿ ಡೆಫಿನೆಟ್ಲಿ ಈಗಲೂ ಕೂಡ ಅವರು ಸಾಧನೆಯ ಶಿಖರವನ್ನು ಏರ್ತಾನೆ ಇದ್ದಾರೆ, ಮಾಡಿದಷ್ಟು ಸಾಧನೆ ಅನ್ನೋ ಹಾಗೆ. ನೂರಾರು ಕ್ಷೇತ್ರಗಳಲ್ಲಿ, ಅದು ಬರವಣಿಗೆ ಇರಬಹುದು, ಪಬ್ಲಿಕ್ ಸ್ಪೀಕಿಂಗ್ ಇರಬಹುದು, ಅವರದ್ದೇ ಸ್ವಂತ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ವಿಚಾರ ಇರಬಹುದು, ಈ ಎಲ್ಲ ವಿಚಾರಗಳಲ್ಲಿ ಒಂದು ರೀತಿಯ ಔನ್ನತ್ಯವನ್ನು ಅವರು ತಲುಪಿದ್ದಾರೆ. ಇದನ್ನು ಮಾಡುವಾಗ ನಿಮಗೆ ಡೆಫಿನೆಟ್ಲಿ ನೂರಾರು ಸವಾಲುಗಳು ಎದುರಾಗಿರುತ್ತೆ. ನಿಮ್ಮ ಬಗ್ಗೆ ಈರ್ಷೆ, ನಿಮ್ಮ ಬಗ್ಗೆ ಮತ್ಸರ, ನಿಮ್ಮ ಬಗ್ಗೆ ಕಾಂಪಿಟೇಟಿವ್ನೆಸ್, ವಾಟ್ ನಾಟ್, ಅದೆಲ್ಲ ನೀವು ಮೀರ್ಕೊಂಡು ಬಂದಿರ್ತೀರಾ. ಹಿಂಗೆ ಸಾಧ್ಯ ಆಯಿತು ಅಂತ ನೋಡಿ. ನೀವು ಈರ್ಷೆ ಅಂದಾಗ ನೆನಪಾಯ್ತು, ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ. ಜಗತ್ತಿನಲ್ಲಿ ಎಲ್ಲ ಕಾಯಿಲೆಗಳಿಗೂ ಮದ್ದಿದೆ, ಹೊಟ್ಟೆ ಕಿಚ್ಚಿಗೆ ಮಾತ್ರ ಮದ್ದಿಲ್ಲ. ಅದು ಒಂದೇ ಅಂದರೆ ಉದಾಸೀನ ಮಾಡೋದು. ಅದನ್ನು ಯಾರು ಹೊಟ್ಟೆ ಕಿಚ್ಚು ಪಡ್ತಾರೋ ಅವರು ಉದಾಸೀನ ಮಾಡಿ ನಿಮಗೆ ಅದು ತೊಂದರೆ ಆಗೋದಿಲ್ಲ. ಇನ್ನು ಯಾರಾದರೂ ನಿಮಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದರೆ ಜಸ್ಟ್ ಇಗ್ನೋರ್ ದೆಮ್. ಅದು ನನ್ನ ಪಾಲಿಸಿ. ಮೆಟ್ಟಲು ಅಂತಂದರೆ ಸವಾಲು ಅಂದರೆ, ನಾನು ಮೆಡಿಕಲ್ ಕಾಲೇಜ್ ಸೇರಿದಾಗ ನಮ್ಮ ಅಜ್ಜ ನನಗೆ ಹೇಳಿದ್ದು, ಬಿ ಆನೆಸ್ಟ್ ಆ್ಯಂಡ್ ಸಿನ್ಸಿಯರ್, ಎವ್ರಿಥಿಂಗ್ ವಿಲ್ ಫಾಲೋ ಅಂತ. ನಾನು ಅದನ್ನ ಅಕ್ಷರಶಃ ಪಾಲಿಸಿದ್ದೀನಿ. ಹಾಗಾಗಿ ಯಾವುದೇ ಸವಾಲು ಬಂದರೂ ನನಗೆ ಭಯ ಅನ್ನೋದು ಇಲ್ಲ. ಯಾಕಂದರೆ ಯಾವಾಗ ನೀವು ಪ್ರಾಮಾಣಿಕರಾಗಿರ್ತೀರಲ್ಲ, ನಿಮಗೆ ಯಾರೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಬಲವಾದ ನಂಬಿಕೆ. ಎರಡನೇದು, ನಮ್ಮಪ್ಪ ನನಗೆ ಹೇಳಿದರು, ಕೆಸರಿನಲ್ಲಿರೋ ಕಮಲದ ಹಾಗೆ ಇರೋದನ್ನು ಕಲಿ ಅಂತ. ಕೆಸರಲ್ಲಿ ಕಮಲ ಇರುತ್ತೆ, ಆದರೆ ಅದಕ್ಕೇನು ಅಂಟ್ಕೊಳ್ಳಲ್ಲ.
ಹಾಗೇ ನಾನು ನನ್ನ ಬದುಕಿನಲ್ಲಿ ನಡ್ಕೊಂಡು ಬಂದಿದ್ದರಿಂದ ಸುತ್ತಲೂ ಎಷ್ಟೇ ಕೊಚ್ಚೆ ಇರಲಿ, ಎಷ್ಟೇ ಇದಿರಲಿ, ಅವ್ರು ಎಷ್ಟೇ ಈರ್ಷೆ ಮಾಡಲಿ, ಎಷ್ಟೇ ಏನೇ ಕಾಟ ಕೊಟ್ಟರು ಕೂಡ ನನ್ನ ಗುರಿ ಒಂದೇ, ಅದು ಮಕ್ಕಳ ಹೃದಯದ ಆರೋಗ್ಯ. ಅದನ್ನು ಬಿಟ್ಟರೆ ನಾನೇನು ಯೋಚನೆ ಮಾಡಲ್ಲ. ಉದಾಹರಣೆಗೆ ಹೇಳ್ತೀನಿ, ಒಂದು ಮಗು ಗೋಪಾಲ್ ಅಂತ 4 ವರ್ಷದ ಮಗು, ಅದಕ್ಕೆ ಅಯೋಟೋ ವೆಂಟ್ರಿಕಲ್ ಟನಲ್ ಇತ್ತು. ಅದಕ್ಕೆ ಮುಚ್ಚೋಕ್ಕೆ ಮೊದಲೆಲ್ಲ ಸರ್ಜರಿ ಮಾಡ್ತಾಯಿದ್ರು. ನಾನು ಡಿವೈಸಿಂದ ಮಾಡಬೇಕಂದಿದ್ದಕ್ಕೆ ಕರ್ಟ್ ಆಂಪ್ಲಾಟ್ಸನ್ ಅವರು ಸ್ವತಃ 3 ಡಿವೈಸ್ಗಳನ್ನು ಫ್ರೀ ಆಫ್ ಕಾಸ್ಟು ಕಳಿಸಿದ್ರು. ನಾನು ಒಂದು ಹಾಕಿದೆ, ಅದು ಕೂತ್ಕೊಳ್ಳಿಲ್ಲ, ವಾಪಸ್ ತೆಗೆದೆ. ಇನ್ನೊಂದು ಹಾಕಿದೆ, ಅದು ಓವರ್ ಸೈಜ್ ಆಯಿತು, ಅದನ್ನ ತೆಗೆದೆ. 3ನೇದು ಹಾಕುವಾಗ ಒಂದೇ ಸಮನೆ ಅನಸ್ಥಿಶಾಲಜಿಸ್ಟು ಕಟ 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 ಅಂತ ಸಹಸ್ರನಾಮದಲ್ಲಿ ಬೈತಾ ಇದ್ದಾರೆ. ಈ ಥರ ಮಾಡ್ತಾ ಹೋದರೆ ಆಗೋಯ್ತು, ಇನ್ನೇನಾಗತ್ತೆ ಅಂತ. ನಾನು ಆ ಕಡೆಗೆ ಗಮನನೇ ಕೊಡಲಿಲ್ಲ. ಕಾನ್ಸಂಟ್ರೇಟ್ ಮಾಡಿ ಆ ಡಿವೈಸ್ ಹಾಕಿ ಮುಚ್ಚಿದೆ. ಅದು ವರ್ಲ್ಡಲ್ಲೇ ಪ್ರಥಮ ಬಾರಿ, ಅಂದರೆ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಅಂತ ವರ್ಲ್ಡ್ ರೆಕಾರ್ಡ್ ಆಯಿತು. ನೀವು ಯಾವಾಗ ನಕಾರಾತ್ಮಕತೆಯನ್ನು ದೂರ ಇಟ್ಟು ಸಕಾರಾತ್ಮಕ ಚಿಂತೆಯಿಂದ ಜೀವ ಉಳಿಸೋದು ಮಾತ್ರ ನಿಮ್ಮ ಕೆಲಸ, ಅದು ಪರಮಾತ್ಮನ ಕೆಲಸ. ನನ್ನ ಕಡೆಯಿಂದ ಮಾಡಿಸ್ತಾ ಇದ್ದಾನೆ ಅನ್ನೋ ಭಾವನೆ ನಿಮಗಿದ್ರೆ ಯಾವ ಸಮಸ್ಯೆನೂ ನಿಮಗೆ ದೊಡ್ಡದು ಅಂತ ಅನಿಸೋದಿಲ್ಲ ಅಂತ ನನಗನ್ಸುತ್ತೆ. ದಟ್ಸ್ ವೆರಿ ವಂಡರ್ಫುಲ್ ಆ್ಯಂಡ್ ಇನ್ಸ್ಪೈರಿಂಗ್. ವಿಜಯಲಕ್ಷ್ಮಿ ಮೇಡಮ್, ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಹೆಸರು ಮಾಡಿದ್ದೀರಾ. ನಮ್ಮ ಕನ್ನಡಿಗರಿಗೆ ಅದೆಷ್ಟು ಜನಕ್ಕೆ ಈ ಬಗ್ಗೆ ಗೊತ್ತೋ ಗೊತ್ತಿಲ್ಲ. ಅವರಂತೂ ಎಲ್ಲೂ ತಮ್ಮನ್ನ ತಾವು ಅಡ್ವರ್ಟೈಸ್ ಮಾಡ್ಕೊಳ್ಳೋದಿಲ್ಲ. ಬಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಿಮ್ಮ ಪೇಪರ್ಗಳಿರಬಹುದು, ನಿಮ್ಮ ಕ್ಷೇತ್ರದ ನಿಮ್ಮ ಸಾಧನೆ ಇರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆ ಎಲ್ಲವೂ ಕೂಡ ಟಾಕ್ ಆಫ್ ದ ಟೌನ್. ಇವತ್ತಿಗೆ ಬೇಕಾದಷ್ಟು ನಿಮ್ಮ ಕ್ಷೇತ್ರದಲ್ಲಿ ಇರೋರಿಗೆ ಗೊತ್ತಿರತ್ತೆ ವಿಜಯಲಕ್ಷ್ಮಿ ಮೇಡಮ್ ಏನು ಅಂತ. ಆ ಒಂದು ವಿಸ್ತಾರ ಹೇಗೆ ಸಾಧ್ಯ ಆಯಿತು ನಿಮಗೆ? ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಇದು, ಹೇಗೆ ಸಾಧ್ಯ ಆಯಿತು? ಅದು ದೇವರ ಕೃಪೆ. ಬಟ್ ಉದಾಹರಣೆ ಹೇಳ್ತೀನಿ. ಇದರಲ್ಲಿ ಟೊರೆಂಟೊನಲ್ಲಿ ವರ್ಲ್ಡ್ ಕಾಂಗ್ರೆಸ್ ಆಫ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ನಡೆದಿತ್ತು. ಆವಾಗ ನಾನು ಡಿವೈಸ್ ಬಿದ್ದಿದ್ದನ್ನು ಹೇಗೆ ತಂದು ಅದನ್ನು ಹೊರಗಡೆಯಿಂದ ಸ್ಕ್ರೂ ಹಾಕಿ ಹಾಗೆ ಎಳೆದೆ ಅಂತ ಅನ್ನೋದನ್ನು ತೋರಿಸ್ದೆ. ಕಿವಿ ಗಡಗಿಚ್ಚು ಹಾಗೆ ಚಪ್ಪಾಳೆ ತಟ್ಟಿದ್ರು, ಪ್ರೈಸ್ ಕೊಟ್ಟರು. ನನಗೆ ಭಾಳ ಸಂತೋಷ ಆಯಿತು. ನಮ್ಮ ಅಪ್ಪನಿಗೆ ಫೋನ್ ಮಾಡಿದೆ, ಅಪ್ಪ 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 ಅಂತ. ಯಾಕಂದರೆ ಅಪ್ಪನೇ ನನಗೆ ದೊಡ್ಡ ಸಪೋರ್ಟು. ಅದಕ್ಕೆ ನಮ್ಮಪ್ಪ ಅಂತಂದರು, ಅಲ್ಲ ವಿದೇಶದಲ್ಲಿ ಚಪ್ಪಾಳೆ ತಟ್ಟಿದರೆ ನಮ್ಮ ದೇಶದ ಜನರಿಗೆ ಏನು ಪ್ರಯೋಜನ ಆಯಿತು ಅಂತ. ಯಾಕಪ್ಪ ಅಂತ ಕೇಳಿದೆ. ಏನು ಮಾಡಬೇಕು ಅಂದರೆ ಕನ್ನಡದಲ್ಲಿ ಮಾತಾಡು, ಕನ್ನಡದಲ್ಲಿ ಬರೀ, ಕನ್ನಡದಲ್ಲಿ ನೀನು ಬರೆದಿದ್ದನ್ನು ನೋಡಿ ಜನಸಾಮಾನ್ಯರ ಬದುಕು ಬಂಗಾರ ಆದರೆ ನಾನು ಬೇಷ್ ಅಂತೀನಿ ಅಂತಂದ. ಅಲ್ಲಿ ಏನಾಯಿತು, ನಾನು ಆ ಡಿವೈಸ್ ತೆಗೆದಿರೋ ಒಂದು ನಾವೆಲ್ ಮೆಥಡ್ ನೋಡಿಬಿಟ್ಟು ಎಷ್ಟು ಇನ್ಸ್ಪೈರ್ ಆದ್ರೆ ಅಂದರೆ 3 ವರ್ಷದ ಮೇಲೆ ಒಬ್ಬ ಸ್ವೀಡಿಷ್ ಕಾರ್ಡಿಯಾಲಜಿಸ್ಟು ಐ ಡಿಡ್ ಇಟ್ ಅಂತ ಕುಣಿತಾ ಇದ್ದಾರೆ. ಏನಪ್ಪ ಮಾಡಿದರು ಇಷ್ಟು, ಏನೋ ಒಂದು ಇದನ್ನು ಚಾಂಪಿಯನ್ಶಿಪ್ ಗೆದ್ದಂಗೆ ಕುಣಿತಾ ಇದ್ದಾರೆ ಅಂದರೆ ನೋಡ್ರಿ, ಯು ಡಿಡ್ ದ ಡಿವೈಸ್ ರಿಟ್ರೀವಲ್, ಐ ಡಿಡ್ ದ ಸೇಮ್ ಥಿಂಗ್ ಅಂತಂದು. ಅಂದರೆ ನಾವು ಯಾವಾಗಲೇ ಔಟ್ ಆಫ್ ದ ಬಾಕ್ಸ್ ಅಂತ ನೋಡಿ ಒಂದು ಒಳ್ಳೆಯದನ್ನು ಮಾಡಿದಾಗ ಜನರು ಅದನ್ನ ಅನುಕರಣೆ ಮಾಡ್ತಾರೆ. ಇದನ್ನು ನಾನು ಎಲ್ಲ ಕಡೆಗೆ ನೋಡಿದ್ದೀನಿ. ನಮ್ಮ ಅಪ್ಪನ ಮಾತು ಕೇಳಿಕೊಂಡು ನಾನು ಕನ್ನಡದಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ. ಮೊದಲೇ ಲೇಖನ ಧೂಮಲೀಲೆಯಿಂದ ದೂರವಿರಿ ಅಂತ ಬರೆದೆ. ಆ ಧೂಮಲೀಲೆಯಿಂದ ದೂರವಿರಿ ಎಷ್ಟು ಪಾಪ್ಯುಲರ್ ಆಯಿತು ಅಂದರೆ ಮುಂದೆ ಅದನ್ನೇ ಒಂದು ಚಳವಳಿ ಮಾಡಿಕೊಂಡು ಚಿದಾನಂದ ಮೂರ್ತಿಗಳು ಮತ್ತು ನಮ್ಮದು ನೋ ಟೊಬ್ಯಾಕೋ ಇದ್ರದವರೆಲ್ಲ ಸೇರಿಕೊಂಡು ರೈಲ್ವೆ ಸ್ಟೇಷನ್ನು ಪ್ಲ್ಯಾಟ್ಫಾರ್ಮ್ನಲ್ಲಿ ಎಲ್ಲ ಮಾಡಿದ್ವಿ. ಕೊನೆಗೆ 10,000 ಸಿಗ್ನೇಚರ್ ತೊಗೊಂಡು ಗವರ್ನರ್ ಚತುರ್ವೇದಿ ಕೊಟ್ಟು ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸಿ ಇವತ್ತು ಸಿಗರೆಟ್ ಪ್ಯಾಕೆಟ್ ಮೇಲೆ ಬರುವಂಥ ಆ ಕ್ಯಾನ್ಸರ್ ಪಿಕ್ಚರ್ಗೆ ಬರೋಕ್ಕೆ ಪ್ರಯತ್ನ ಮಾಡಿದ್ದು ನಾವೇ. ಹಾಗಾಗಿ ಅದರಿಂದ 50% ಸ್ಮೋಕಿಂಗು ಕಡಿಮೆ ಆಯಿತು, ಹಾರ್ಟ್ ಅಟ್ಯಾಕು ಮತ್ತು ಕ್ಯಾನ್ಸರ್ ಕೂಡ ಕಡಿಮೆ ಆಯಿತು. ಹಾಗಾಗಿ ನೀವು ಇದಕ್ಕೆ ಯಾಕೆ ಚಪ್ಪಾಳೆ ತಟ್ಟಬೇಕಂದ್ರೆ ಇವತ್ತು ಯುವಕರು ದುರಭ್ಯಾಸಕ್ಕೆ ತುತ್ತಾಗಿ ಅಕಾಲಿಕವಾಗಿ ಮರಣ ಹೊಂದ್ತಾ ಇದ್ದಾರೆ. ಅದರಲ್ಲೂ ಕೂಡ ಡ್ರಗ್ ಮಾಫಿಯಾ ವಿಪರೀತ ಆಗೋಗ್ಬಿಟ್ಟಿದೆ. ಇಂಥ ಸಮಯದಲ್ಲಿ ನಾವು ಸಮಾಜಮುಖಿಗಳಾಗಿ ಸಮಾಜದ ಚಿಂತನೆ ಮಾಡದಿದ್ದರೆ ನಮ್ಮ ಮುಂದಿನ ಪೀಳಿಗೆಗೆ ಬಹಳ ತೊಂದರೆ ಆಗುತ್ತೆ. ನಾನು ವಿದೇಶದಲ್ಲಿ 1 ಅಲ್ಲ 2 ಅಲ್ಲ 3 ಸಲ ಬೆಸ್ಟ್ ಪೇಪರ್ ಅವಾರ್ಡ್ ತೊಗೊಂಡಿದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಅಟ್ಲಾಂಟಾನಲ್ಲಿ ಅಮೇರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಅವರು ಆಫ್ ಇಂಡಿಯನ್ ಒರಿಜಿನು ನನಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ಕೊಟ್ಟರು. ಆವಾಗ ನನಗೆ ಕೇಳಿದ್ದು ಏನು ಅಂದರೆ, ಪ್ಲೀಸ್ ಟೆಲ್ ಅಸ್ ಅಬೌಟ್ ಯೋಗ ಆ್ಯಂಡ್ ಧ್ಯಾನ ಅಂತ. ನಾನು ಎಕ್ಸ್ಟೆಂಪರ್ ಆಗಿ ಯೋಗ ಧ್ಯಾನದ ಬಗ್ಗೆ ಮಾತಾಡಿದಾಗ
ಒಂದು ಒಬ್ಬ ಹುಡುಗಿ ಫ್ಲಾಬಿಯೋಲಾ ಅಂತ, ದಟ್ ಕಾರ್ಡಿಯೋಲಜಿಸ್ಟ್ ಶಿ ಕೇಮ್ ಆ್ಯಂಡ್ ಹಗ್ಡ್, ಓ ಮೈ ಡಿಯರ್, ಐ ಹ್ಯಾವ್ ನೆವರ್ ಸೀನ್ ಎನಿ ಕಾರ್ಡಿಯಾಲಜಿಸ್ಟ್ ಆ್ಯಸ್ ವಂಡರ್ಫುಲ್ ಆ್ಯಸ್ ಯು ಅಂತ. ಅವ್ರಿಗೆ ಧ್ಯಾನದಿಂದ ಎಂಡಾರ್ಫಿನ್ಸು ನ್ಯೂರೋಪೆಪ್ಟೈಡ್ಸು ರಿಲೀಸ್ ಆಗಿ ನಮಗೆ ಫೀಲ್ ಗುಡ್ ಹಾರ್ಮೋನ್ಸಿಂದ ಆರೋಗ್ಯ ಚೆನ್ನಾಗಾಗುತ್ತೆ ಅನ್ನೋದನ್ನು ಹೇಳ್ಕೊಟ್ಟಿದ್ದಕ್ಕೆ ಅಷ್ಟು ಸಂತೋಷಪಟ್ಟರು. ಹಾಗಾಗಿ ನನಗನ್ಸುತ್ತೆ ದೇಶ ವಿದೇಶ ಅದು ಮುಖ್ಯ ಅಲ್ಲ, ಮಾನವೀಯತೆ ಪ್ರೀತಿ ಅನ್ನೋದು ಅದು ಯೂನಿವರ್ಸಲ್ ಅಂತ ನಾನು ಹೇಳ್ತೀನಿ. ವಂಡರ್ಫುಲ್. ಈಗ ತಾನೇ ಮಾನ್ಯ ಹಿರಿಯರಾಗಿರ್ತಕ್ಕಂಥ ಸಂತೋಷ್ ಹೆಗಡೆ ಅವರು ಅದ್ಭುತವಾದ 2 ಶಬ್ದಗಳನ್ನು ಹೇಳಿದ್ರು. ಏನಂತಂದ್ರೆ ತೃಪ್ತಿ ಮತ್ತು ಮಾನವೀಯತೆ ಈ ಸಮಾಜಕ್ಕೆ ತುಂಬಾ ಬೇಕು ಅನ್ನೋದನ್ನ ಅವರು ಹೃದಯದ ಆಳದಿಂದ ಹೇಳಿದ್ದು. ತಮ್ಮಲ್ಲಿ ಆ ಥರದ ಒಂದು ಮಾನವೀಯತೆ, ಕಳಕಳಿ ಕಾಣುತ್ತೆ ಮತ್ತು ಜೀವನದ ಸಂತೃಪ್ತಿ ಕಾಣುತ್ತೆ. ಹೌ ಟು ಅಟೈನ್ ಇಟ್? ಹೌ ಟು ಅಟೇನ್ ಅಂದರೆ ಬಹುಶಃ ಮಕ್ಕಳಿದ್ದಾಗಲೇ ಮಕ್ಕಳ ಮನದಲ್ಲಿ ಸಮಾಜ ಪ್ರೇಮ, ದೇಶ ಪ್ರೇಮದ ಬೀಜವನ್ನು ಬಿತ್ತಬೇಕು. ನಮ್ಮ ಅಜ್ಜ ಅಜ್ಜಿ ಅವರು ನಮಗೆ ಕಲಿಸ್ಕೊಟ್ಟಿದ್ದಂತೆ. ಇವತ್ತು ದುರಂತ ಅಂತಂದರೆ ಎಲ್ಲ ಕಡೆಗೆ ರಾಂಗ್ ನೆರೇಟಿವ್ಸ್. ಆ ಸತ್ಯ ಒಂದಿರುತ್ತೆ, ಇವರು ತೋರಿಸೋದೇ ಇನ್ನೊಂದಾಗತ್ತೆ. ಬಹುಶಃ ನಿಮ್ಮ ರಿಪಬ್ಲಿಕ್ ಟಿ ವಿ ಇಷ್ಟು ಎತ್ತರಕ್ಕೆ ಬಂದು ನಂಬರ್ 1 ಆಗಬೇಕಾದ್ರೆ RR ಅಂತ ಅಂತೀವಲ್ಲ, RR ಪಿಕ್ಚರ್ ಅಲ್ಲ, RRR ನಿಮ್ಮದು ರಿಪಬ್ಲಿಕ್. ರಿಲಯಬಿಲಿಟಿ, ರಿಸ್ಪಾನ್ಸಿಬಿಲಿಟಿ, ಅದಕ್ಕಿಂತ ಮೇಲಾಗಿ ನೀವು ಏನಂತಂದರೆ ಜನ ದೇ ಕ್ಯಾನ್ ರಿಲೈ ಆನ್ ಯು. ಸೊ ಈ RRಗಳು ಭಾಳ ಮುಖ್ಯ ಆಗುತ್ತೆ. ಬದುಕಿನಲ್ಲಿ ಕೂಡ ಇದು ಭಾಳ ಮುಖ್ಯ. ಯಾವುದೇ ಮಕ್ಕಳಿಗೆ ನಾವು ಒಂದು ಸನ್ಮಾರ್ಗದಲ್ಲಿ ನಡೆಸುವಂಥದ್ದನ್ನು ಶಾಲೆ ಕಾಲೇಜುಗಳಿಂದ ಪ್ರಾರಂಭ ಮಾಡಿದರೆ ಅವರು ಕಾಕ್ರೋಚ್ಗಳಾಗಿ ಇಡೀ ವಿಶ್ವದಲ್ಲಿ ನಮ್ಮ ದೇಶದ ಮರ್ಯಾದೆ ಕಳೆಯುವಂಥ ಕೆಲಸ ಮಾಡಿದಾರಲ್ಲ, ಅಂಥದ್ದು ಆಗೋದಿಲ್ಲ ಅಂತ ನಾನು ಅತ್ಯಂತ ಕಳಕಳಿಯಿಂದ ಹೇಳೋಕ್ಕೆ ಬಯಸ್ತೀನಿ. ಕೊನೆಯದಾಗಿ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ವಯಸ್ಸೇ ಆಗೋದಿಲ್ವಲ್ಲ, 25-30 ವರ್ಷದಿಂದ ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ. ಹಿಂಗೆ ಇದ್ರ ಸೀಕ್ರೆಟ್ ಏನು? ನಮ್ಮ ಮಹಿಳೆಯರು ಅನೇಕ ಜನ ಸ್ಫೂರ್ತಿ ಮಾತುಗಳನ್ನು ಕೇಳೋದಕ್ಕೆ ಬಯಸ್ತಾರೆ ನಿಮ್ಮಿಂದ. ಏನು ಒಂದು ಮನಸ್ಸಿಗೆ ವಯಸ್ಸಾಗಲ್ಲ, ದೇಹಕ್ಕೆ ವಯಸ್ಸಾಗಲ್ಲ, ಮತ್ತು ನಿಮ್ಮ ಸ್ಪಿರಿಟ್ಗೆ ನಥಿಂಗ್ ಕ್ಯಾನ್ ಬೀಟ್ ಹರ್ ಸ್ಪಿರಿಟ್, ಆ ಥರ ಒಂದು ಚೈತನ್ಯ ಅವರದ್ದು. ಹೇಗೆ ಉಳಿಸ್ಕೊಂಡು? ನೀವು ಸ್ಪಿರಿಟ್ ಅಂದಿದ್ದಕ್ಕೆ ನೆನಪಾಯಿತು. ಮಿಯಾಮಿ ಬೀಚ್ನಲ್ಲಿ ಮ್ಯಾರಥಾನ್ ಇತ್ತು. ನಾನು ರೆಕಾರ್ಡ್ ಟೈಮ್ನಲ್ಲಿ ಓಡಿ ಮುಗಿಸ್ದೆ. ಅದಕ್ಕೆ ಹೋಗಬೇಕಾದ್ರೆ ನನ್ನ ಸೊಸೆ ಮ್ಯಾರಥಾನ್ ರನ್ನರ್ ಅವಳು ಶಿಕಾಗೋನಲ್ಲಿ. ಆಂಟಿ ಯು ಕೆನಾಟ್ ರನ್ ಲೈಕ್ ದ್ಯಾಟ್ ಅಂತಂದ್ಲು. ಯು ಹ್ಯಾವ್ ಟು ಟ್ರೈನ್ ಯುವರ್ ಸೆಲ್ಫ್ ಅಂತ. ಅಯ್ಯೋ ನಮ್ಮ ಅಪ್ಪನೇ ನನಗೆ ಟ್ರೈನಿಂಗ್ ಕೊಟ್ಟಿದ್ದ ಕಣೆ, ಇದೇನು ಬಂತು ಅಂತ ಓಡಿದೆ ನಾನು. ಯಾಕಂದರೆ ನೀವು ಮೊದಲಿಂದಲೂ ಒಂದು ಶ್ರಮಜೀವಿಗಳಾಗಿ ಆಗ್ತಾ ಹೋದರೆ ನಿಮಗೆ ಆಯುಸ್ಸು ಆಗೋದಿಲ್ಲ. ಆಲಸಿಗಳಾಗಿ ವಿಲಾಸೀಕರಣಕ್ಕೆ ತುತ್ತಾಗಿ ರಾತ್ರಿಯೆಲ್ಲ ಪಾರ್ಟಿ ಮಾಡಿಕೊಂಡು ತಿಂದು ಕುಡಿಬಾರ್ದನ್ನ ಕುಡಿದ್ರೆ ಆಯುಸ್ಸು ಕಡಿಮೆ ಆಗುತ್ತೆ. ಆದರೆ ಸಿದ್ಧಗಂಗಾ ಸ್ವಾಮಿಗಳ ಹಾಗೆ ನಿಮ್ಮ ಬದುಕನ್ನೇ ಗಂಧದ ಹಾಗೆ ತೇದು ಸಮಾಜಕ್ಕೆ ಕೊಟ್ಟು ಸಾವಿರಾರು ಮಕ್ಕಳಿಗೆ ಆಸರೆ ಆದರೆ ಅದು ತಾನಾಗೇ ಆಗುತ್ತೆ. ನಾನು 9,000 ಮಕ್ಕಳಿಗೆ ಕ್ಯಾಥೆಟ್ರೈಸ್ ಮಾಡಿದ್ದೀನಿ. 10 kg ಲೆಡ್ ಕೋಟನ್ನು ಹಾಕ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ರೆ ನನಗೆ ಸಪೋರ್ಟ್ ಸಿಸ್ಟಮ್ ಅಂದರೆ ಆಯಾಗಳು, ನರ್ಸಸ್ಸು. ಸಿಸ್ಟರ್ ಬಂದುಬಿಟ್ಟು ಮಾಸ್ಕನ್ನು ಕೆಳಗಡೆ ಮಾಡಿ ನನಗೆ ಕಾಫಿ ಕುಡಿಸಿ ಬಿಸ್ಕೆಟ್ ತಿನ್ನಿಸಿ ಮತ್ತೆ ಕಂಟಿನ್ಯೂ ಮಾಡೋ ಹಾಗೆ ಗಂಟೆಗಟ್ಟಲೆ ಕೆಲಸ ಮಾಡ್ತಾಯಿದ್ದೆ. ಆ ಶ್ರಮ ಯಾವಾಗ ಮಾಡ್ತಿರಲ್ಲ ಆವಾಗ ನಿಮ್ಮ ಮನಸ್ಸು ಶರೀರ ಎರಡೂ ಗಟ್ಟಿಯಾಗತ್ತೆ. ಯು ಶುಡ್ ವರ್ಕ್ ಬಟ್ ನೆವರ್ ಗೆಟ್ ವರ್ಕ್ಡ್ ಅಪ್. ನೀವು ಮಾಡೋದನ್ನು ಭಗವಂತನ ಮೇಲೆ ಬಿಟ್ಟು ನೀವು ಮಾಡಿದರೆ, ನಾನು ಕೇವಲ ಹುಟ್ಟಿದ 14 ಗಂಟೆ ಮಗುವನ್ನು ವೆಂಟಿಲೇಟರ್ನಲ್ಲಿರುವಂಥ ಸಾಯುವಂಥ ಮಗುಗೆ ಮಾಡಿ ಆ ಮಗು ಉಳ್ಕೊಂಡು ಅದು ಬಂದು ಅವ್ರ ಅಮ್ಮನಿಗೆ ಹಿಡಿಯೋಕ್ಕಾಗದೆ ಓಡ್ತಾ ಇದ್ದಿದ್ದನ್ನು ನೋಡಿದರೆ ಸಂತೋಷ ಆಗುತ್ತೆ. ಸೊ ಈ ಸ್ಯಾಟಿಸ್ಫ್ಯಾಕ್ಷನ್ನು, ಗ್ರಾಟಿಫಿಕೇಷನ್ ಅನ್ನೋದಿರುತ್ತಲ್ಲ, ಅದು ನಿಮ್ಮ ಮನಸ್ಸಿಗೆ ಭಾಳ ಸಂತೋಷ ಕೊಡುತ್ತೆ. ನನ್ನ ಬದುಕಿನಲ್ಲಿ 46 ವರ್ಷ ಸರ್ವಿಸ್ನಲ್ಲಿ 1 ನಯಾ ಪೈಸಾ ಮುಟ್ಟದೇನೆ ನಾನು ಪೇಷಂಟ್ನ ನೋಡಿದ್ದೀನಿ. ಒಂದೇ 1 ಪೈಸಾ ಮುಟ್ಟಿಲ್ಲ. ಸಂತೋಷ್ ಜಿ ಹೇಳಿದ ಹಾಗೆ ನನಗೆ ಯಾವುದೇ ಸನ್ಮಾನಕ್ಕೆ ಎಷ್ಟೇ ದುಡ್ಡು ಬಂದು ಅದು ರಾಜ್ಯೋತ್ಸವ ಅವಾರ್ಡ್ ಆಗಲಿ ಯಾವುದೇ ಆಗಲಿ ಪ್ರತಿ ವರ್ಷ ಅದನ್ನು ಮತ್ತೆ ನಾನು ದಾನ ಮಾಡ್ತೀನಿ ಹೊರತಾಗಿ ನಾನು ಇಟ್ಕೊಳ್ಳೋದಿಲ್ಲ. ಯಾಕಂದರೆ ನಾವು ಏನು ಸಂಪಾದನೆ ಮಾಡಿರ್ತೀವೋ ಬೆವರು ಸುರಿಸಿ ಅದು ಮಾತ್ರ ಸತ್ಯಶುದ್ಧ ಕಾಯಕದ್ದು ನಮ್ಮದು, ಮಿಕ್ಕಿದ್ದೆಲ್ಲ ಸಮಾಜದ್ದು ಅನ್ನೋದು ನನ್ನ ಭಾವನೆ. ಅನಂತ ಧನ್ಯವಾದಗಳು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳಕುಂದ್ರಿ ಅವರೇ.
ಎಂದೆಂದಿಗೂ ನೀವು ಹೀಗೆ ಚಿರಂತರವಾಗಿ ನಮ್ಮನ್ನ ಸ್ಫೂರ್ತಿಗೊಳಿಸ್ತಾನೆ ಇರಿ, ನಮ್ಮಲ್ಲಿ ಇನ್ನಷ್ಟು ಸ್ಫೂರ್ತಿನ ತುಂಬತಾನೆ ಇರಿ. ಧನ್ಯವಾದಗಳು. ನಮಸ್ಕಾರ. ಸಾಕಷ್ಟು ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತಾಡಿದ್ರು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು. ಧನ್ಯವಾದ. ಹೃದಯವನ್ನ ಮಾತಾಡಿಸೋರು ಅವರು, ಹಿಂಗಾಗಿ ಅವರು ವಯಸ್ಸಾಗಲ್ಲ. I wish all the best for Republic Thank you. TV. Thank you.